ಮುಂದೆ ಕರ್ಕರಾಶಿ. ಕರ್ಕರಾಶಿಯಲ್ಲಿ ಗುರು ಇದ್ದೇ ಇದ್ದಾನೆ, ಹಸ್ತದೋಷ ಇದೆ. ಸ್ವಲ್ಪ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಸ್ವಲ್ಪ ಡಿಲೇ ಆಗಬಹುದು, ನಿಧಾನ ಆಗಬಹುದು, ಅಥವಾ ಕೆಲವರಿಗೆ ತಪ್ಪಿ ಹೋಗಬಹುದು. ಹೇಳಲಿಕ್ಕೆ ಅವರವರ ಜಾತಕದ ದಶೆ ಭುಕ್ತಿ ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡು ಹೇಳಬೇಕು. ಇದು ರಾಶಿ ಫಲ ಮಾತ್ರ ಆದ್ದರಿಂದ ಸಾಧ್ಯತೆಗಳ ಬಗ್ಗೆ ಮಾತ್ರ ವಿವೇಚನೆಯನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೇನೆ. ರವಿಯ ಅನುಕೂಲ ಇದೆ, ಗುರುವಿನ ಬಲ ಸ್ವಲ್ಪ ಕಡಿಮೆ ಇದೆ. ಧರ್ಮ ಕಾರ್ಯದಲ್ಲಿ ಆಸಕ್ತಿಗಳು ಜಾಸ್ತಿ ಬರ್ತದೆ. ಧರ್ಮಪೀಠಗಳು, ಗುರುಗಳ ಸನ್ನಿಧಾನ ಇದೆಲ್ಲವನ್ನು ದರ್ಶನ ಮಾಡ್ತಕ್ಕಂತಹ ಯೋಗಗಳಿದೆ. ಅನೇಕ ಜನರು ತೀರ್ಥಯಾತ್ರೆಗೆ ಕೂಡ ಹೋಗ್ತಕ್ಕಂಥ ಯೋಗಗಳು ಈ ತಿಂಗಳಲ್ಲಿ ಬರ್ತದೆ. ರವಿಯು ಎಲ್ಲ ಕ್ಷೇತ್ರಗಳಿಗೆ ಕಾರಕ. ಯಾವಾಗ ಜನ್ಮಕ್ಕೆ ರವಿ ಬರ್ತಾನೆ ಅಥವಾ ದ್ವಿತೀಯಕ್ಕೆ ರವಿ ಬರ್ತಾನೆ ಅಥವಾ ಚತುರ್ಥಕ್ಕೆ ರವಿ ಬರ್ತಾನೆ, ಅದು ಇಷ್ಟಕ್ಷೇತ್ರವೂ ಆದಾಗ, ಅಥವಾ ಕರ್ಮದಲ್ಲಿ ರವಿ ಅದು ಇಷ್ಟಕ್ಷೇತ್ರವೂ ಆದಾಗ ಮನುಷ್ಯನಿಗೆ ತೀರ್ಥಕ್ಷೇತ್ರದ ಪುಣ್ಯ ಬರ್ತದೆ ಅಥವಾ ಕೆಲಸ ಮನಸ್ಸಾಗ್ತದೆ ಅಂತಂತ ಶಾಸ್ತ್ರ ವಿಚಾರ. ಈ ಫಲಗಳೆಲ್ಲ ಕರ್ಕರಾಶಿಯವರು ಸ್ತ್ರೀಯರಿಗೆ ವಿಶೇಷವಾಗಿ ಅನ್ವಯ ಆಗ್ತಕ್ಕಂಥದ್ದು. ದುರ್ಗಾ ಮಾಸವೂ ನಡೀತಾ ಇದೆ. ಕುಟುಂಬದಲ್ಲಿ ಸ್ವಲ್ಪ ಭಿನ್ನಮತ ಬರಲಿಕ್ಕೆ ಕಲಹ ಇತ್ಯಾದಿಗಳ ಕಾರಣ ಆದೀತು. ಯಾಕಂದರೆ ಶುಕ್ರನ ಮತ್ತು ಕೇತುವಿನ ಸ್ವಲ್ಪ ಅನಾನುಕೂಲ ಇದೆ, ಕುಜನ ದೃಷ್ಟಿ ಅವರಿಗಿದೆ. ಇದೆಲ್ಲ ಸ್ವಲ್ಪ ಸೂಕ್ಷ್ಮಗಳು, ನಿಧಾನಕ್ಕೆ ಅರ್ಥ ಮಾಡಿಕೊಳ್ಬೇಕು. ಕೆಲವರೆಲ್ಲ ಕಾಮೆಂಟ್ಸ್ಗಳು ಬರೀತಾರೆ ನಮ್ಮ ಪ್ರೋಗ್ರಾಮ್ ನೋಡಿದಾಗ, ಇವರು ಒಂದೊಂದೇ ಸೆಂಟೆನ್ಸನ್ನು ನಿಧಾನಕ್ಕೆ ಹೇಳ್ತಾರೆ, ಸ್ಪೀಡಾಗಿ ಹೇಳಬೇಕು ಅಂತಂತ. ನಿಧಾನಕ್ಕೆ ಹೇಳಿದ್ರೆ ಅರ್ಥವಾಗಲ್ಲ ಜನಕ್ಕೆ. ಇನ್ನು ನಾನು ನಿಜವಾಗ್ಲೂ ನನ್ನ ಸ್ಪೀಡಲ್ಲಿ ಹೋದರೆ ಆಮೇಲೆ ಅದು ಕೋತಿ ಮೊಸರನ್ನ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಧರ್ಮಶಾಸ್ತ್ರಗಳ ವಿಷಯ, ಜ್ಯೋತಿಷ್ಯದ ವಿಷಯ ಇದೆಲ್ಲವನ್ನು ತಾಳ್ಮೆಯಿಂದ, ಮ್ಯಾಥಮೆಟಿಕ್ಸ್ ಥರ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ಒಂದು ಸಣ್ಣ ಮಾತು ನಿಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಮಾಡುವಂಥ ಮಾತುಗಳು ನಾವು ಹೇಳಿರ್ತೇವೆ. ಎಲ್ಲವೂ ನಿಮಗೆ ಅನುಕೂಲ ಆಗಲಿ ಅಂತಲೇ ನಮ್ಮ ಸಂಕಲ್ಪ ಇರ್ತದೆ. ಅದರಲ್ಲಿ ಯಾವುದೋ ಒಂದು ಮಾತು ನೀವು ಸರಿಯಾಗಿ ಕೇಳಿಸ್ಕೊಳ್ದೇನೆ ಹೋದರೆ ನಮ್ಮ ಶ್ರಮಕ್ಕೆ ಬೆಲೆ ಬರೋದಿಲ್ಲ. ಹಾಗಾಗಿ ಕರ್ಕರಾಶಿಗೆ ಕುಟುಂಬದ ಕಲಹ, ಕುಟುಂಬದ ವೈಮನಸ್ಯಗಳ ಬಗ್ಗೆ ಹೇಳಿದ್ದೀನಿ. ಸ್ವಲ್ಪ ಜಾಗ್ರತೆ ವಹಿಸಿದರೆ ಎಷ್ಟೋ ಸಮಸ್ಯೆಗಳು ಬರೋದೇ ಇಲ್ಲ, ಪರಿಹಾರ ಆಗೋದಿರಲಿ, ಬರೋದೇ ಇಲ್ಲ. ಹಾಗಾಗಿ ಅದರ ಬಗ್ಗೆ ಗಮನ ಇಟ್ಕೊಳ್ಳಿ. ಶ್ರೀ ದುರ್ಗಾದೇವಿಯ ಸೇವೆ, ನಾಮ, ಅಷ್ಟೋತ್ತರ, ದುರ್ಗಾ ಪಾರಾಯಣೆ ಇತ್ಯಾದಿಗಳನ್ನು ಮಾಡ್ತಾ ಹೋದರೆ ಬಹಳ ಒಳ್ಳೆಯ ಧನಾನುಕೂಲ ಉಂಟಾಗ್ತದೆ. ದೈವಿ ರಕ್ಷಾ, ಸರ್ವಜಗನ್ಮಯಿ, ಸರ್ವದೈವಮಯಿ ಅಂತ ಅವಳನ್ನು ಕರೀತಾರೆ. ದುರ್ಗೆಯ ಅನುಗ್ರಹವನ್ನು, ದುರ್ಗೆಯ ವೈಬ್ರೇಷನ್ನನ್ನು, ನಮ್ಮಲ್ಲಿರ್ತಕ್ಕಂಥ ದುರ್ಗಾ ಶಕ್ತಿಯನ್ನು ನಾವು ಜಾಗೃತಗೊಳಿಸಿಕೊಂಡಾಗ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ ಅಂತಂತ ನಾವು ತಿಳ್ಕೊಳ್ಬೇಕು. ದುರ್ಗಾ ಮಾಸಗಳಲ್ಲಿ Subscribe to One India and never miss an update. Download the One India app now.